ನಮಸ್ಕಾರ. ಇವತ್ತು ನಾವು ಒಂದು ಬಹಳ ವಿಶೇಷವಾದ ಆಹ್ವಾನ ಪತ್ರಿಕೆ ಬಗ್ಗೆ ಮಾತಾಡೋಣ. ಇದು ಕರ್ನಾಟಕದ ಒಂದು ದೊಡ್ಡ ಯುವ ಸಮಾವೇಶದ್ದು. ಅಂದರೆ 29ನೇ ರಾಜ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಾಂಬೋರೇಟ್ನ ಅಧಿಕೃತ ಆಹ್ವಾನ ಪತ್ರಿಕೆ. ಬನ್ನಿ, ಇದರೊಳಗಿನ ವಿಶೇಷತೆಗಳೇನು ಅಂತ ನೋಡೋಣ. ನೋಡಿ, ಇದೇ ಆ ಆಹ್ವಾನ ಪತ್ರಿಕೆ. ಇದರ ಕವರ್ ಪೇಜ್ ನೋಡಿದ್ರೇ ಗೊತ್ತಾಗುತ್ತೆ ಇದು ಎಷ್ಟು ದೊಡ್ಡ ಮತ್ತು ಗಂಭೀರವಾದ ಕಾರ್ಯಕ್ರಮ ಅಂತ. ಇದನ್ನು ಆಯೋಜನೆ ಮಾಡ್ತಿರೋದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ. ಯುವ ಜನರಲ್ಲಿ ಶಿಸ್ತು ಮತ್ತು ಸೇವಾ ಮನೋಭಾವ ಬೆಳೆಸೋಕ್ಕಿರೋ ಒಂದು ಪ್ರತಿಷ್ಠಿತ ಸಂಸ್ಥೆ ಇದು. 29 ಇದು ಸುಮ್ಮನೆ ಒಂದು ನಂಬರ್ ಅಲ್ಲ. ಇದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಅಂದರೆ ಸುಮಾರು 3 ದಶಕಗಳಿಂದ ಈ ಪರಂಪರೆ ನಡ್ಕೊಂಡು ಬಂದಿದೆ ಅಂದರೆ ಯೋಚನೆ ಮಾಡಿ. ಇದು ಈ ಚಳುವಳಿಯ ನಿರಂತರತೆಗೆ ಒಂದು ದೊಡ್ಡ ಸಾಕ್ಷಿ ಅಲ್ವಾ? ಸರಿ, ಈ ಜಾಂಬುರೇಟ್ ಅಂದರೆ ಏನಪ್ಪ? ಸುಮ್ಮನೆ ಎಲ್ಲರೂ ಸೇರಿ ಮಾತಾಡೋದಾ? ಇಲ್ಲ, ಅದಕ್ಕಿಂತನೂ ಜಾಸ್ತಿ ಏನಾದರೂ ಇದೆಯಾ? ಬನ್ನಿ, ಈ ಕ್ಯೂರಿಯಾಸಿಟಿನ ಇಟ್ಕೊಂಡು ಆಹ್ವಾನ ಪತ್ರಿಕೆ ಒಳಗೆ ಇನ್ನೇನಿದೆ ಅಂತ ಆಳವಾಗಿ ನೋಡೋಣ. ಓಕೆ, ಫಸ್ಟ್ ಈ ಭವ್ಯವಾದ ಆಹ್ವಾನದ ಬೇಸಿಕ್ ಡೀಟೇಲ್ಸ್ ಏನು ಅಂತ ನೋಡ್ಬಿಡೋಣ. ಯಾಕೆಂದ್ರೆ ಯಾವುದೇ ದೊಡ್ಡ ಕಾರ್ಯಕ್ರಮಕ್ಕೆ ಅದರ ಫೌಂಡೇಶನ್ ಬಹಳ ಇಂಪಾರ್ಟೆಂಟ್. ನೋಡಿ, ಕಾರ್ಯಕ್ರಮದ ಹೆಸರು 29ನೇ ಕರ್ನಾಟಕ ರಾಜ್ಯ ಸ್ಕೌಟ್ಸ್ ಗೈಡ್ಸ್ ಜಾಂಬೋರೇಟ್. ಇದು ನಡೆಯೋದು ಡಿಸೆಂಬರ್ 27, 2025ರಿಂದ ಜನವರಿ 1, 2026ರವರೆಗೆ. ಎಲ್ಲಪ್ಪ ಅಂದರೆ ಬೆಳಗಾವಿಯ ಹೊನ್ಗಾ ಗ್ರಾಮದಲ್ಲಿರೋ ಫೀನಿಕ್ಸ್ ಪಬ್ಲಿಕ್ ಶಾಲೆಯಲ್ಲಿ. ಆಯೋಜಕರು ಎಂದಿನಂತೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ. ಯಾವಾಗಲೂ ಅಷ್ಟೇ, ಯಾವುದೇ ದೊಡ್ಡ ಕಾರ್ಯಕ್ರಮದ ಗ್ರ್ಯಾಂಡ್ ಓಪನಿಂಗ್ ಅದರ ಯಶಸ್ಸಿಗೆ ನಾಂದಿ ಹಾಡುತ್ತೆ. ಸೊ ಈಗ ಉದ್ಘಾಟನಾ ಸಮಾರಂಭದ ಬಗ್ಗೆ ನೋಡೋಣ. ಇಲ್ಲಿ ಬರೋ ಗೆಸ್ಟ್ ಲಿಸ್ಟ್ ನೋಡಿದ್ರೇ ಇದರ ಪ್ರಾಮುಖ್ಯತೆ ಏನು ಅಂತ ಗೊತ್ತಾಗುತ್ತೆ. ಈ ಲಿಸ್ಟ್ ನೋಡಿ, ರಾಜ್ಯದ ದೊಡ್ಡ ದೊಡ್ಡ ನಾಯಕರು, ಗಣ್ಯರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಇದರಿಂದಾನೇ ಗೊತ್ತಾಗುತ್ತೆ ಇದು ರಾಜ್ಯ ಮಟ್ಟದಲ್ಲಿ ಎಷ್ಟು ಮಹತ್ವ ಪಡ್ಕೊಂಡಿದೆ ಅಂತ. ಅಂದ್ರೆ ಇದು ಎಂಥ ಹೈ ಪ್ರೊಫೈಲ್ ಇವೆಂಟ್ ಅನ್ನೋದು ಸ್ಪಷ್ಟ. ಸರಿ, ಗೆಸ್ಟ್ ಲಿಸ್ಟ್ ಆಯ್ತು. ಈಗ ಇಡೀ ವಾರ ಏನೇ ನಡೀತೆ ಅಂತ ಒಂದು ಸಣ್ಣ ಝಲಕ್ ಮಾಡೋಣ ಬನ್ನಿ. ಪ್ರತಿ ದಿನನೂ ಇಲ್ಲಿ ಒಂದೊಂದು ಹೊಸ ಅನುಭವ ಕಾದಿರುತ್ತೆ. ಡಿಸೆಂಬರ್ 27ಕ್ಕೆ ಉದ್ಘಾಟನೆಯೊಂದಿಗೆ ಶುರುವಾಗೋ ಈ ಸಂಭ್ರಮ ಹೊಸ ವರ್ಷದ ಮೊದಲ ದಿನ ಅಂದ್ರೆ ಜನವರಿ 1ರಂದು ಸಮಾರೋಪ ಸಮಾರಂಭದೊಂದಿಗೆ ಮುಗಿಯುತ್ತೆ. ಮಧ್ಯದಲ್ಲಿ ಪ್ರದರ್ಶನಗಳು, ಕಲ್ಚರಲ್ ಪ್ರೋಗ್ರಾಮ್ಗಳು, ಕಮ್ಯುನಿಟಿ ಸರ್ವಿಸ್, ಕ್ಯಾಂಪ್ ಫೈರ್, ಹೀಗೆ ಪೂರ್ತಿ ವಾರ ಬರೀ ಆಕ್ಟಿವಿಟಿಗಳಿಂದ ತುಂಬಿ ಹೋಗಿ. ಹಾಗಿದ್ರೆ ಬನ್ನಿ, ಈ ವಾರದ ಹಬ್ಬದಲ್ಲಿ ಒಂದೆರಡು ದಿನಗಳನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಪ್ರತಿಯೊಂದು ದಿನದ ಸ್ಪೆಷಾಲಿಟಿ ಏನು ಅಂತ ತಿಳ್ಕೊಳ್ಳೋಣ. ಭಾನುವಾರ ಡಿಸೆಂಬರ್ 28 ಇದು ಕಾರ್ಯಕ್ರಮದ ಮೊದಲ ಪೂರ್ತಿ ದಿನ. ಈ ದಿನನ ಪೂರ್ತಿಯಾಗಿ ಸಂಸ್ಕೃತಿ ಮತ್ತು ಸಂಭ್ರಮಕ್ಕೆ ಮೀಸಲಿಟ್ಟಿದ್ದಾರೆ. ಅಂದ್ರೆ ಇಡೀ ವಾರದ ಜೋಶ್ಗೆ ಇದೇ ದಿನ ಸ್ಟಾರ್ಟ್ ಸಿಗೋದು. ಆ ದಿನ ಏನೇನಿದೆ ಅಂದ್ರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಎಕ್ಸಿಬಿಷನ್ಸ್ಗಳು, ನಮ್ಮ ಕರ್ನಾಟಕದ ಶ್ರೀಮಂತ ಸಂಸ್ಕೃತಿಯನ್ನು ತೋರಿಸೋ ಕಲ್ಚರಲ್ ಪ್ರೋಗ್ರಾಮ್ಗಳು, ಒಂದು ಭರ್ಜರಿ ಭೋಜನಕೂಟ, ಹಾಗೆ ಸಂಜೆಗೆ ಎಲ್ಲರೂ ಒಟ್ಟಿಗೆ ಸೇರಿ ಎಂಜಾಯ್ ಮಾಡೋಕೆ ಒಂದು ಕ್ಯಾಂಪ್ ಫೈರ್. ಇಲ್ಲಿ ನೋಡಿ, ಇದು ಆಹ್ವಾನ ಪತ್ರಿಕೆಯಲ್ಲಿರೋ ಆ ದಿನದ ಶೆಡ್ಯೂಲ್. ಬೆಳಗ್ಗೆ 9 ಗಂಟೆಗೆ ಶುರು ಆದರೆ ರಾತ್ರಿ 8:30ವರೆಗೂ ಒಂದಲ್ಲ ಒಂದು ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಅಂದ್ರೆ ಒಂದು ನಿಮಿಷನೂ ಬೋರ್ ಉಳಿಯೋಕ್ ಚಾನ್ಸೇ ಇಲ್ಲ. ಮುಂದಿನ ದಿನ ಸೋಮವಾರ ಡಿಸೆಂಬರ್ 29. ಈ ದಿನದ ಫೋಕಸ್ ಇರೋದು ಆಕ್ಷನ್ ಮತ್ತೆ ಅವೇರ್ನೆಸ್ ಮೇಲೆ. ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಜೊತೆಗೆ ಕಲ್ಚರಲ್ ಶೋಕೇಸ್ ಕೂಡ ಇರುತ್ತೆ. ಆ ದಿನದ 2 ಹೈಲೈಟ್ಸ್ ಅಂದ್ರೆ, ಒಂದು ಮಧ್ಯಾಹ್ನ ಪೆಟ್ ಇಂಡಿಯಾ ರನ್. ಇದು ಪ್ರಾಣಿಗಳ ಬಗ್ಗೆ ಪ್ರೀತಿ ಮತ್ತೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸೋ ಒಂದು ಓಟ. ಇನ್ನೊಂದು ಸಂಜೆ ಜಾನಪದ ಕಲೆ ಪ್ರದರ್ಶನ. ನಮ್ಮ ನಾಡಿನ ಕಲೆಯನ್ನ ಕಣ್ತುಂಬಿಕೊಳ್ಬೋದು. ಆಕ್ಷನ್ ಮತ್ತು ಕಲ್ಚರ್ ಎರಡೂ ಒಂದೇ ದಿನ. ಮಂಗಳವಾರ ಡಿಸೆಂಬರ್ 30. ಈ ದಿನದ ಥೀಮ್ ಸೇವೆ ಮತ್ತು ಅನುಭವ. ಸ್ಕೌಟ್ಸ್ ಮತ್ತು ಗೈಡ್ಸ್ ಅಂದ್ರೇನೆ ಸೇವೆ ಅಲ್ವಾ? ಸೊ ಆ ಮೂಲ ತತ್ವಕ್ಕೆ ಈ ದಿನವನ್ನ ಮೀಸಲಿಟ್ಟಿದ್ದಾರೆ. ನೋಡಿ, ಮಾದರಿ ಗ್ರಾಮ ಸೇವೆ ಅಂತ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಹಾಗೆ ಅನುಭವ ಭಾರತ ಅನ್ನೋ ಪ್ರೆಸೆಂಟೇಷನ್ ಕೂಡ. ಇವು ಸುಮ್ಮನೆ ಆಕ್ಟಿವಿಟಿಗಳಲ್ಲ, ಯುವಕರಲ್ಲಿ ಸೇವಾ ಮನೋಭಾವ ಮತ್ತೆ ನಮ್ಮ ದೇಶದ ಬಗ್ಗೆ ಹೆಮ್ಮೆಯನ್ನ ಪ್ರಾಕ್ಟಿಕಲ್ ಆಗಿ ಬೆಳೆಸೋ ಪ್ರಯತ್ನಗಳು ಇವು. ಒಂದು ವಾರ ಪೂರ್ತಿ ಕಲಿತು ಎಂಜಾಯ್ ಮಾಡಿ ಹೊಸ ಫ್ರೆಂಡ್ಸ್ ಮಾಡ್ಕೊಂಡ್ಮೇಲೆ ಕೊನೆಗೆ ಕಾರ್ಯಕ್ರಮದ ಭವ್ಯವಾದ ಮುಕ್ತಾಯದ ಸಮಯ ಬರುತ್ತೆ. ಅದೇ ಸಮಾರೋಪ ಸಮಾರಂಭ. ಹೊಸ ವರ್ಷದ ಮೊದಲ ದಿನ ಅಂದ್ರೆ ಜನವರಿ 1, 2026. ಈ ದಿನ ಈ ದೊಡ್ಡ ಜಾಂಬೋರೇಟ್ ಒಂದು ಹೊಸ ಭರವಸೆ ಮತ್ತು ಒಳ್ಳೆ ನೆನಪುಗಳೊಂದಿಗೆ ಮುಕ್ತಾಯವಾಗುತ್ತೆ. ಈ ಕೊನೆಯ ದಿನದ ಶೆಡ್ಯೂಲ್ನಲ್ಲಿ ಒಂದು ವಿಷಯ ತುಂಬಾ ವಿಶೇಷವಾಗಿದೆ. ಅದು ಸರ್ವಧರ್ಮ ಪ್ರಾರ್ಥನೆ. ಇದು ಸ್ಕೌಟ್ಸ್ ಗೈಡ್ಸ್ ಚಳವಳಿಯ ಮೂಲ ಮೌಲ್ಯವಾದ ಸರ್ವಧರ್ಮ ಸಮಭಾವ ಮತ್ತು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋ ಗುಣಕ್ಕೆ ಒಂದು ಒಳ್ಳೆ ಉದಾಹರಣೆ. ಕೊನೆಯದಾಗಿ ಈ 3 ಪದಗಳು ವಾಗ್ದಾನ, ಸೇವೆ ಮತ್ತು ಸ್ನೇಹ. ಇವು ಕೇವಲ ಸಿಂಬಲ್ಸ್ ಅಲ್ಲ,
ಇಡೀ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳವಳಿಯ ಆತ್ಮವೇ ಇದು. ಈ ಜಾಂಬೋರೇಟ್ನ ಪ್ರತಿಯೊಂದು ಕ್ಷಣವೂ ಈ ಮೌಲ್ಯಗಳನ್ನೇ ಸೆಲೆಬ್ರೇಟ್ ಮಾಡುತ್ತೆ. ಈ ಎಲ್ಲ ವಿವರಗಳನ್ನು ನೋಡಿದ ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಅನಿಸುತ್ತೆ. ಈ ಥರದ ಸಮಾವೇಶಗಳು, ಈ ಒಂದು ವಾರದ ಚಟುವಟಿಕೆಗಳು ನಮ್ಮ ಯುವಜನರನ್ನ ನಾಳಿನ ಜವಾಬ್ದಾರಿಯುತ ನಾಯಕರನ್ನಾಗಿ ರೂಪಿಸೋಕೆ ನಿಜವಾಗ್ಲೂ ಹೇಗೆ ಸಹಾಯ ಮಾಡ್ತವೆ? ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ?